ಹಾಯ್ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ ನಾನು ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾನು ಶೈಲು ಪಾಪ 3 ಜನ ಕೂಡ ಸ್ವಲ್ಪ ಹೊರಗಡೆ ಹೋಗ್ತಿದ್ವಿ. ಎಲ್ಲಿಗೆ ಏನು ಅಂತ ಕೂಡ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ. ವಿಡಿಯೋ ಸ್ಕಿಪ್ ಮಾಡಬೇಡಿ, ಲಾಸ್ಟ್ವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ನನಗಂತೂ ಇತ್ತೀಚೆಗೆ ಸಿಕ್ಕಾಬಟ್ಟೆ ಕಣ್ಣು ನೋವು. ಯಾಕೆಂದರೆ ಟೆಸ್ಟಿಂಗ್ ಗ್ಲಾಸ್ ತಗೊಂಡು 6 ತಿಂಗಳಾದರೂ ಕೂಡ ಗ್ಲಾಸ್ನ ಯೂಸ್ ಮಾಡ್ತಾಯಿಲ್ಲ ಕರೆಕ್ಟಾಗಿ. ನಾನು ಮನೇಲಿ ಯಾವುದೋ ಟೈಮಲ್ಲಿ ಮೊಬೈಲ್ ನೋಡೋದು, ಟಿ ವಿ ನೋಡೋ ಟೈಮಲ್ಲಿ ಯಾವಾಗಲೂ ಒಂದೊಂದಿನ ಅಪ್ರೂಪಕ್ಕೆ ಹಾಕೊಳ್ಳೋದು, ಇಲ್ಲಾಂದರೆ ಸೈಡ್ಗೆ ತಿಡೋದು ಮಾಡ್ತಾಯಿದ್ದೆ. ಇತ್ತೀಚೆಗಂತೂ ಹೊರಗಡೆ ಹೋದರೂ ಕೂಡ ಅದು ಈ ಥರ ನೋಡ್ತಾಯಿದ್ರೆ ಕಣ್ಣು ಸಿಕ್ಕಾಬಿಟ್ಟು ನೋವು ಬರೋದು, ಊದ್ಕೊಡೋದು, ಕಣ್ಣು ಫುಲ್ಲು ರೆಡ್ ಆಗೋದು, ಹಿಂಗೆಲ್ಲ ಆಗ್ತಾಯಿದೆ. ಮತ್ತು 1-2 ದಿನ ಸಿಕ್ಕಾಬಟ್ಟೆ ತಲೆನೋವು, ಕಣ್ಣು. ಆಮೇಲೆ ಡಾಕ್ಟ್ರ್ ತೋರಿಸೋಣ ಅಂತ ಮಾತ್ರೆ ಕುಡಿದ್ರೂ ಕೂಡ ಸರಿಯಾಗಿಲ್ಲ. 1 ದಿನ ಪೂರ ನಾನು ಗ್ಲಾಸ್ ಯೂಸ್ ಮಾಡಿದೆ, ನೋವೆಲ್ಲ ಕಡಿಮೆ ಆಯಿತು. ಆಮೇಲೆ ಅನ್ನಿಸ್ತು ಗ್ಲಾಸ್ ಹಾಕಲಿಲ್ಲ ಅಂದರೆ ನನಗೆ ಈ ಥರ ಆಗ್ತಾಯಿದೆ. ಮತ್ತು ಈ ಥರ ಹೊರಗಡೆ ಕೂಡ ಈ ಥರ ನೋಡಿದ್ರು ಕೂಡ ಅಂದರೆ ಏನೋ ಕಣ್ಣು ಗುಡ್ಡನ್ನೇ ಕಿತ್ಕೊಂಡು ಬರುತ್ತೆ ಅನ್ನೋ ಹಂಗೆ ನೋವಾಗ್ತಾಯಿದೆ. ಹತ್ತಿರದಿಂದ ಏನಾದರೂ ಹಿಂಗೆ ಹಿಡ್ಕೊಂಡು ಓದೋದಾಗ್ಬೋದು, ನೋಡೋದಾಗ್ಬೋದು ಅಂದರೂ ಕೂಡ ಅದೇ ರೀತಿ ಆಗ್ತಾಯಿದೆ. ಇನ್ನು ಡೈಲಿ ರೆಗ್ಯುಲರಾಗಿ ಗ್ಲಾಸ್ ಯೂಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಏನೋ ಒಂಥರ ಹಿಂಸೆ ಅನ್ನಿಸ್ತದೆ, ಆದರೂ ಏನು ಮಾಡೋಕ್ಕಾಗುತ್ತೆ ಅಲ್ವಾ, ಹಾಕ್ಕೊಳ್ಳೇಬೇಕು. ನಮಗೆ ಪ್ರಾಬ್ಲಮ್ ಇದೆ ಅಂತಂದಮೇಲೆ ಬನ್ನಿ ಹೊರಗಡೆ ಹೋಗ್ತಾಯಿದ್ದೀವಿ. ವಿಡಿಯೋ ಸ್ಕಿಪ್ ಮಾಡಿದ್ರೆ ಲಾಸ್ಟ್ವರೆಗೂ ನೋಡಿ. ಕೊಡ್ತಾ ಇದ್ದೀವಿ. ವಿಡಿಯೋ ಸ್ಟಾರ್ಟ್ ಮಾಡ್ದವ. ಖುಷಿಗೌಡ್ರು ಇಲ್ಲೇ ಇದ್ದಾರೆ. ಅಲ್ಲಿ ಹೋಗ್ತಾರೆ. ತಿರ್ಗಾದ್ಮೇಲೆ ಏನೋ ತಿಳ್ಕೊಡಿ ಅನ್ನೋದೇನು. ನಾವು ಬಂದಿರುವಂಥ ಒಂದು ಜಾಗ ವರ್ಲ್ಡ್ ಆಫ್ ಮೈಸೂರು ಪಾಕ್, ಅಲ್ಲಿಗೆ ಬಂದಿದ್ದೀವಿ. ಬನ್ನಿ, ವರ್ಲ್ಡ್ ಆಫ್ ಮೈಸೂರು ಪಾಕ್. ನಮ್ಮ ಮೈಸೂರು ಪಾಕ್ ತಯಾರಿ ಆಗೋದು ಇಲ್ಲೇ ಅಂತ ಅಂದ್ಕೊಳ್ತೀನಿ. ಸಿಗಾಬಿಡ ರಶ್ ಇದೆ. ನಮ್ಮ ಇದಿರೋದು ಚಾಮುಂಡಿ ಬೆಟ್ಟಕ್ಕೆ ಹೋಗುವಂಥ ದಾರಿಯಲ್ಲಿ, ಚಾಮುಂಡಿ ಬೆಟ್ಟದಿಂದ ಕೆಳಗಡೆ. ಯಾರೇ ನಮ್ಮ ಮೈಸೂರು ಬಂದ್ರೂ ಮೈಸೂರು ಪಾಕ್ ತೊಗೊಂಡು ತಿಂದ್ಬಿಟ್ಟೋಗಿ, ಟೇಸ್ಟ್ ನೋಡ್ಬಿಟ್ಟೋಗಿ. ಫೇಮಸ್ ನಮ್ಮ ಮೈಸೂರಲ್ಲೇ ಮೈಸೂರು ಪಾಕ್ ಅಲ್ವಾ, ಹಾಗಾಗಿ ನೋಡಿ ಇಲ್ಲೇ ಇರೋದು. ಇದೇ ಚಾಮುಂಡಿ ಬೆಟ್ಟಕ್ಕೆ ಹೋಗುವ ದಾರಿ. ಹೋಗ್ರಿ ಬಾರೋ. ಎಸ್, ನೋಡಿ ಇದೇ ನಮ್ಮ ಇಲ್ಲಿ ಮೈಸೂರು ಪಾಕು ಮಾಡುವಂಥ ಜಾಗ. ವೆರೈಟೀಸ್ ಮೈಸೂರು ಪಾಕ್ ಇದೆ. ಮೈಸೂರು ಪಾಕಲ್ಲಿ ಒಂದೇ ಥರ ಇರಲ್ಲ. ಬನ್ನಿ ಒಳಗಡೆ ಹೋಗೋಣ. ಒಳಗಡೆ ಎಂಟ್ರಿ ಕೊಡಬೇಕು ಅಂದರೆ ಎಲ್ಲ ಕವರ್ ಮಾಡ್ಕೋಬೇಕು. ಫುಲ್ ಎಲ್ಲ ಮೈಸೂರು ಪಾಕ್ ತಯಾರಿ ಆಗೋದೆ ಇಲ್ಲಿ ಒಳಗಡೆ. ಯಾರಿಗೂ ಎಂಟ್ರಿ ಇರಲ್ಲ, ನಮಗೆ ಮಾತ್ರ ಎಂಟ್ರಿ ಇದೆ. ಹತ್ರಕ್ಕೆಲ್ಲ ಹೋಗಿ ವಿಡಿಯೋ ಮಾಡ್ತೀನಿ. ಮೈಸೂರು ಪಾಕ್ ಮಾಡೋ ಒಂದು ವಿಧಾನ ಯಂತ್ರ. ಹಿಂದೆ ಬರಬೇಕು. ನೀನು ಹಿಂದೆ ಬಾ.
ಫುಲ್ಲು ಎಲ್ಲ ಸ್ವೀಟ್ ಎಲ್ಲ ಮಾಡಿ ಈ ರೀತಿ ಒಂದು ಜೋಡಿಸ್ತಾರೆ. ತುಂಬಾ ಹೈಜೀನ್ ಮೇಂಟೈನ್ ಮಾಡ್ತಾರೆ ನೋಡಿ. ಕೈಗೆ ಗ್ಲೌಸ್ ಆಗ್ಬೋದು, ಮತ್ತು ಏರ್ಗಾಗ್ಬೋದು. ಇಲ್ಲಿ ಇವ್ರು ಬಂದು ಶೈಲಿ ಜೊತೆ ಡಿಸ್ಕಸ್ ಮಾಡ್ತಾಯಿದ್ದಾರೆ ಯಾವ ಥರ ಇಲ್ಲಿ ಸ್ವೀಟ್ ಎಲ್ಲ ತಯಾರಿಸ್ತಾರೆ ಅಂತ ಹೇಳ್ಬಿಟ್ಟು. ನಿಜವಾಗ್ಲೂ ತುಂಬಾ ಹೈಜೀನ್ ಮೇಂಟೈನ್ ಮಾಡ್ತಾರೆ. ನೋಡಿ ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಇಲ್ಲಿ ಇಷ್ಟೆಲ್ಲ ವೆರೈಟಿ ಮೈಸೂರು ಪಾಕೆಲ್ಲ ಮಾಡ್ತಾರೆ. ಅದೇ ರೀತಿ ಕೂಡ ಹೈಜೀನ್ ಕೂಡ ಮೇಂಟೈನ್ ಮಾಡಿದ್ದಾರೆ. ಅಂದರೆ ಯಾರು ಕೂಡ ಒಳಗಡೆ ಹೋಗೋಂಗಿಲ್ಲ. ನಾವುಗಳು ಹೋಗ್ತೀವಿ ಅಂದರೂ ಕೂಡ ತುಂಬಾ ಒಂದಿಷ್ಟು ಪ್ರೊಸೆಸ್ ಇರುತ್ತೆ, ಅದೇ ರೀತಿ ಹೋಗಬೇಕು. ಮತ್ತು ಇಲ್ಲಿ ಪ್ರತಿಯೊಂದು ಕೂಡ ಸ್ವೀಟೆಲ್ಲ ತುಂಬಾ ಚೆನ್ನಾಗಿದೆ. ಯಾರಾದರೂ ಈ ಸೈಡ್ ಬಂದು ಬೆಣ್ಣೆ ಅಥವಾ ನಮ್ಮ ಮೈಸೂರಿಂದ ಮೈಸೂರು ಪಾಕ್ ತಗೊಳ್ಳೇಬೇಕು ಅಂದರೆ ಬಂದ್ಬಿಟ್ಟು ಒಂದ್ಸರಿ ಇಲ್ಲೇ ಬಂದು ತೊಗೊಂಡೋಗಿ. ಚಾಮುಂಡಿ ಬೆಟ್ಟಕ್ಕೆ ಹೋಗುವಂಥ ದಾರಿಯಲ್ಲೇ ಇರೋದು. ಚಾಮುಂಡಿ ಬೆಟ್ಟದಿಂದ ಕೆಳಗಡೆ ಇದೆ, ಅಂದರೆ ಬೆಟ್ಟಕ್ಕೆ ಮೇಲೆ ಹೋಗಬೇಕು. ಈ ಕಡೆಯಿಂದ ಹೋಗ್ಬೇಕಾದ್ರೆ ಲೆಫ್ಟ್ ಇರೋದು. ಹೈಜೀನ್ ಎಲ್ಲ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ. ಒಳ್ಳೆ ಸ್ವೀಟ್ ಕೂಡ ತುಂಬಾ ಟೇಸ್ಟ್ ಚೆನ್ನಾಗಿದೆ. ಇಲ್ಲಿ ಬಂದವರಂತೂ ಮತ್ತು ಮೈಸೂರು ಅವರೇಕಾಳಿಂದ ಮಾಡಿರ್ತಾರೆ, ಅದನ್ನಂತೂ ಟೇಸ್ಟ್ ಮಾಡದೆ ಹೋಗಲೇಬೇಡಿ. ತುಂಬ ನಮ್ಗೆ ಇಲ್ಲಿ ಏನೇನು ಕೊಟ್ಟಿದ್ರು ವೆರೈಟೀಸ್ ಎಲ್ಲ ಚೆನ್ನಾಗಿತ್ತು. ಮತ್ತು ನಾವು ಪ್ರತಿಯೊಂದು ಕೂಡ ಅಲ್ಲಿ ಏನು ಮಾಡ್ತಾರೆ ಎಲ್ಲ ಕೂಡ ಟೇಸ್ಟ್ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅದರಲ್ಲೂ ಅವರೇಕಾಳದಂತೂ ವಾ ಆಗಿತ್ತು ನೋಡಿ. ಇದೇನೆ ಮೈಸೂರು ಸ್ಪೆಷಲ್ ಮೈಸೂರು ಬಂದವರು, ಮೈಸೂರು ಯಾರೇ ಇದ್ದರೂ ಕೂಡ ಮೈಸೂರು ಅಕ್ಕಪಕ್ಕ ಇರೋರು ಕೂಡ ಸ್ವೀಟ್ ಬಂದು ತೊಗೊಳ್ತೀನಿ. ಮತ್ತು ಅವರೇಕಾಳದಂತೂ ಮಿಕ್ಸ್ ಮಾಡ್ಕೊಳ್ದೆ ತಗೊಳ್ಳಿ, ಚೆನ್ನಾಗಿದೆ. ಅದು ಇನ್ಸ್ಟಾಗೇನಾ ನಾವು ವೀಡಿಯೋ ಎಲ್ಲ ಮಾಡಿದ್ವಿ. ಮಾಡಾದ್ಮೇಲೆ ಶೈಲಿಗೆ ಹಂಗೆ ಒಂದು ಆ್ಯಪ್ ಇದು ಕೊಟ್ಟರು. ಆ ಸ್ವೀಟ್ದೆಲ್ಲ ಹಾಕಿ ಬಾಕ್ಸಲ್ಲಿ ಹಾಕಿ ಕೊಟ್ಟರು. ಅದಂತೂ ಸ್ವೀಟ್ ಮನೆಗೆ ತಂದಮೇಲೆ ಯಾವ್ದು ತಿನ್ನೋದು ಯಾವ್ದು ಬಿಡೋದು ಅನ್ನಿಸ್ತು. ತುಂಬ ಚೆನ್ನಾಗಿ ಕೂಡ ಇತ್ತು. ಓಕೆ ಬಾಯ್. ನನ್ನ ವೀಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ.